ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಪರೀಕ್ಷೆ ರದ್ದಾಗಿದೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಸ್ಥಿತಿ ಅತಂತ್ರವಾಗಿದೆ. ಸದ್ಯ ಪ್ರಶ್ನೆ ಪತ್ರಿಕೆ ಲೀಕ್ ಹಗರಣದ ತನಿಖೆಯನ್ನ ಸಿಬಿಐ ಮಾಡ್ತಾ ಇದ್ದು ಮಾಸ್ಟರ್ ಮೈಂಡ್ ಅನ್ನ ಅರೆಸ್ಟ್ ಮಾಡಿದೆ. ಈ ಮಧ್ಯೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಕೇಂದ್ರದ ವಿರುದ್ಧ ಕೆಂಡಕಾರಿದ್ದಾರೆ. ನೀಟ್ ಪರೀಕ್ಷೆ ಪಿಯುಸಿ ಬಳಿಕ ವಿದ್ಯಾರ್ಥಿಗಳು ಯಾವುದನ್ನ ಓದಬೇಕೆಂದು ಡಿಸೈಡ್ ಮಾಡುವ ಪರೀಕ್ಷೆ. ಇಂಥದ್ದೇ ಕೋರ್ಸ್ ಸೇರಬೇಕೆಂಬ ಬಯಕೆಯಿಂದ ಹಗಲು ರಾತ್ರಿ ಓದಿದ ಮಕ್ಕಳು ಆತ್ಮವಿಶ್ವಾಸದಿಂದಲೇ ಪರೀಕ್ಷೆ ಬರೆದಿರುತ್ತಾರೆ. ಅಂಥ ನೀಟ್ ಪರೀಕ್ಷೆಯಲ್ಲೂ ಕೂಡ ಚೀಟ್ ಮಾಡುವ ಜಾಲವೊಂದು ದೇಶಾದ್ಯಂತ ಕೆಲಸ ಮಾಡಿದೆ. ಕಂಟ್ರೋಲ್ ಮಾಡಬೇಕಾದ ಕೇಂದ್ರ ಸರ್ಕಾರ ಹಾಗೂ NTA ಪರೀಕ್ಷೆಗಳನ್ನೇ ರದ್ದು ಮಾಡಿ ಇನ್ನಷ್ಟು ವಿವಾದ ಎಬ್ಬಿಸಿದೆ. ದೇಶಾದ್ಯಂತ ಮೇ 3ರಂದು ನಡೆದಿದ್ದ ನೀಟ್ UG ಪರೀಕ್ಷೆಗಳ ಪ್ರಶ್ನೆಗಳು ಲೀಕ್ ಆದ ಕಾರಣಕ್ಕೆ ನೀಟ್ ಪರೀಕ್ಷೆ ರದ್ದಾಗಿದೆ. ದೇಶದ 22.7 ಲಕ್ಷ ವಿದ್ಯಾರ್ಥಿಗಳ ಸ್ಥಿತಿ ಡೋಲಾಯಮಾನವಾಗಿದೆ. ನೀಟ್ ಪರೀಕ್ಷೆಯ ಪ್ರಶ್ನೆಗಳು ಬರೋಬ್ಬರಿ 5 ಲಕ್ಷಕ್ಕೆ ಸೇಲಾಗಿರುವ ಬಗ್ಗೆ ತನಿಖೆ ಆಗ್ತಿದೆ. ಪ್ರತಿ ಪ್ರಶ್ನೆಗೆ 30,000 ಆಫರ್ ನೀಡಲಾಗಿತ್ತಾ ಎಂಬ ಅನುಮಾನವೂ ಮೂಡಿದೆ. ರಾಜಸ್ಥಾನ ಮೂಲದ PG ಮಾಲೀಕನಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ದೇಶದ 6 ರಾಜ್ಯಗಳಿಗೆ ಸೋರಿಕೆ ಹಗರಣ ಹರಡಿದೆ. ಮಹಾರಾಷ್ಟ್ರದ ನಾಸಿಕ್ನಿಂದ ಆರಂಭಗೊಂಡಿದೆ. ಕೇರಳ ಮೂಲದ MBBS ವಿದ್ಯಾರ್ಥಿಯಿಂದ ಮೇ 1ರಂದೇ ಪ್ರಶ್ನೆಗಳ ಹಂಚಿಕೆಯಾಗಿದೆ. ಪರೀಕ್ಷೆಗೂ ಮುನ್ನವೇ 300 ಪ್ರಶ್ನೆಗಳು ಲೀಕ್ ಆಗಿವೆ. ಲೀಕ್ ಆಗಿದ್ದ 120 ಪ್ರಶ್ನೆಗಳು ಪರೀಕ್ಷೆಯಲ್ಲಿದ್ದವು. ಪ್ರಶ್ನೆಗಳನ್ನು ಲೀಕ್ ಮಾಡಲು ಸೋಷಿಯಲ್ ಮೀಡಿಯಾಗಳನ್ನೇ ಬಳಸಿಕೊಳ್ಳಲಾಗಿದೆ. ಗೆಸ್ ಪೇಪರ್, ಪ್ರೈವೇಟ್ ಮಾಫಿಯಾ ಹಾಗೂ ಟೆಲಿಗ್ರಾಮ್ ಆಪ್ನಿಂದಲೂ ಪ್ರಶ್ನೆಗಳು ಲೀಕ್ ಆಗಿವೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ಬಗ್ಗೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ದೂರುಗಳು ಬಂದಿದ್ದವು. ಕೇಂದ್ರ ತನಿಖಾ ಸಂಸ್ಥೆಗಳ ಮೂಲಕ ಜಾಲ ಪತ್ತೆ ಹಚ್ಚುವ ಕೆಲಸವೂ ಆಗಿತ್ತು. ಅಕ್ರಮ ಆಗಿರೋದು ಸಾಬೀತಾಗುತ್ತಲೇ ಇಡೀ ಎಕ್ಸಾಮನ್ನೇ ರದ್ದು ಮಾಡಲಾಗಿದೆ. ಇದೀಗ ಪರೀಕ್ಷೆ ನಡೆಸೋದಕ್ಕೆ ಮುಂದಾಗಿದೆ. ಮರುಪರೀಕ್ಷೆಗೆ ಶೀಘ್ರವೇ ಹೊಸ ದಿನಾಂಕ ನಿಗದಿಯಾಗಲಿದೆ. ವಿದ್ಯಾರ್ಥಿಗಳು ಕಟ್ಟಿರುವ ಪರೀಕ್ಷಾ ಶುಲ್ಕ ಮರುಪಾವತಿ ಮಾಡಲಾಗುವುದು. ವಿದ್ಯಾರ್ಥಿಗಳು ಪೋಷಕರ ಹಿತದೃಷ್ಟಿಯಿಂದ ಮರುಪರೀಕ್ಷೆ ನಡೆಸಲಿದ್ದು ಮರುಪರೀಕ್ಷೆಗೆ ಪ್ರತ್ಯೇಕ ನೋಂದಣಿಯ ಅಗತ್ಯವಿಲ್ಲ. ವಿದ್ಯಾರ್ಥಿಗಳು ಶುಲ್ಕವನ್ನೂ ಕಟ್ಟುವಂತಿಲ್ಲ. NTA ಅಧಿಕೃತ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ಮಾಹಿತಿ ನೀಡಿ ಪಾರದರ್ಶಕ ಪರೀಕ್ಷೆ ನಡೆಸುವ ಭರವಸೆ ನೀಡಲಾಗಿದೆ. NTA ಏನೋ ತಪ್ಪನ್ನ ಒಪ್ಪಿಕೊಂಡು ಬಿಡ್ತು. ಆದರೆ ಮರುಪರೀಕ್ಷೆಗೆ ಮಕ್ಕಳು ರೆಡಿಯಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಎಕ್ಸಾಮ್ ಮತ್ತೆ ಮತ್ತೆ ಬರೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಾವು ಓದಿ ಯಾವ ಕಾನ್ಸಂಟ್ರೇಟೆಡ್ ಓದಿರ್ತೀವಿ. ಈವನ್ ಎಕ್ಸಾಮ್ಸ್ ತುಂಬ ಕಷ್ಟಪಟ್ಟು ಬರೆದಿರ್ತೀವಿ. ಆ ಟೈಮೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಈವನ್ ನಾವು ಅದನ್ನು ಬರೆದಿದ ತಕ್ಷಣ ಮೂವ್ ಆನ್ ಆಗಿಬಿಟ್ಟಿರ್ತೀವಿ. ರಿಲ್ಯಾಕ್ಸ್ ಆಗ್ಬಿಟ್ಟು ಬೇರೆ ಸಬ್ಜೆಕ್ಟ್ಸ್ ಓದ್ತಿರ್ತೀವಿ. ಇಲ್ಲಾಂದರೆ ನಮಗೂ ಇದಕ್ಕೆ ಓದಬೇಕಂದ್ರೆ ಮತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತಲ್ಲ. ಕೇವಲ ಮಕ್ಕಳಷ್ಟೇ ಅಲ್ಲ, ಪೋಷಕರು, ಕೋಚಿಂಗ್ ಸಿಬ್ಬಂದಿ ಕೂಡ ಮರುಪರೀಕ್ಷೆಗೆ ಅಪಸ್ವರ ಎತ್ತಿದ್ದಾರೆ. ಒಂದು ಪರೀಕ್ಷೆಗೆ ನಾವು ಮಕ್ಕಳನ್ನ ಮಾನಸಿಕವಾಗಿ ಸಿದ್ಧ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರಮ ಪಡಬೇಕು. ಸೊ ದೇರ್ ಇಸ್ ಎ ಸಿವಿಯರ್ ಪ್ರಾಬ್ಲಮ್. ಇದು ಸಾಮಾನ್ಯ ವಿಚಾರ ಅಂತೂ ಅಲ್ಲ. ಕರ್ನಾಟಕದ 2.5 ಲಕ್ಷ ಜನ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರಿಗೆ ಆಗಿರುವಂತ ಅತ್ಯಂತ ಕಠಿಣವಾದ ಒಂದು ಅನ್ಯಾಯ ಇದು. ಈಗ ರಾಜಸ್ಥಾನದಲ್ಲಿ ಆಗಿದ್ರೆ ಅವರು ರಾಜಸ್ಥಾನವ್ರಿಗೆ ಮಾಡ್ಲಿ ಬಿಡಿ, ಯಾಕೆ ಕರ್ನಾಟಕದವರು, ಯಾಕೆ ತಮಿಳುನಾಡು, ಬೇರೆ ರಾಜ್ಯಗಳಿಗೆ ಯಾಕೆ ಬೇಕು ಅಲ್ವಾ? ಈಗ ಕಡಿಮೆ ಡ್ಯೂರೇಷನ್ ಕೊಡ್ತಾರೆ. ಆ ಕಡಿಮೆ ಡ್ಯೂರೇಷನ್ ಇದು ಏನ್ ಗೊತ್ತಾ, ಮೈಂಡಲ್ಲಿ ಓದಿರೋದೆಲ್ಲ ಎರಾಸ್ ಮಾಡ್ಕೊಂಡಿರ್ತಾರೆ. ಇವಾಗ ಅದು ಹಂಗೆ ಆಗಿರುತ್ತೆ. ಈಗ ಮಕ್ಳಿಗೆ ಅದೇ ಟೆನ್ಷನ್, ಡಬಲ್ ಟೆನ್ಷನ್ ಅಲ್ಲಿ ಓದಬೇಕು. ಐ ಥಿಂಕ್ ಗೌರ್ಮೆಂಟ್ ಲೂಪ್ ಹೋಲ್ ಇದು. ಅವರು ಯಾವುದೋ ಸ್ಟೇಟ್ ಅಲ್ಲಿ ಪ್ರಾಬ್ಲಮ್ ಮಾಡಿದಕ್ಕೆ ನಮ್ಮ ಕರ್ನಾಟಕ ಮಕ್ಕಳಿಗೆ ಈಗ ಎಫೆಕ್ಟ್. ಈಗ ಮತ್ತೆ ಕುತ್ಕೊಂಡು ಓದಬೇಕು, ಅದ್ರಲ್ಲಿ ರಿಸಲ್ಟ್ಸ್ ಬರುತ್ತೆ ಇಲ್ಲ ಅನ್ನೋದು ಮತ್ತೆ ಡೌಟು. ಸೊ ಇಟ್ ಈಸ್, ಐ ಫೀಲ್ ಲೈಕ್ ಇಟ್ ಈಸ್ ಗೌರ್ಮೆಂಟ್ ಏನದು ಪ್ರಾಬ್ಲಮ್ ಇರೋದು. ಅದ್ರ ಬದಲಿಗೆ ಸ್ಟೇಟ್ ಗೌರ್ಮೆಂಟ್ಗೆ ಬಿಟ್ಬಿಡಿ. CBI ತನಿಖೆಗೆ ಒಪ್ಪಿಸಿದ ಸರ್ಕಾರ ಶುರುವಾದ ಬೇಟೆ. ನೀಟ್ ಪರೀಕ್ಷೆ ಲೀಕ್ ಮಾಡಿದ್ದವರು ವಶಕ್ಕೆ. ದೇಶಾದ್ಯಂತ ನೀಟ್ ಪರೀಕ್ಷೆಯ ಹಗರಣಕೋರರ ಜಾಲಾಡುತ್ತಿದೆ ತನಿಖಾ ಟೀಮ್. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ ಕೇಸನ್ನ ರಾಜಸ್ಥಾನದ ವಿಶೇಷ ತನಿಖಾ ತಂಡ CBIಗೆ ಒಪ್ಪಿಸಿದೆ. ಜೈಪುರದ ಮನೀಶ್ ಯಾದವ್ ಇಡೀ ಹಗರಣದ ಪ್ರಮುಖ ಆರೋಪಿ. ಮನೀಶ್ ಯಾದವ್ ಸೇರಿ ದೇಶಾದ್ಯಂತ 48 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ದೇಶದ 6 ರಾಜ್ಯಗಳಲ್ಲಿ ಹಗರಣವಾಗಿದ್ದು ಎಲ್ಲಾ ಕಡೆ CBI ಟೀಮ್ ಜಾಲಾಡುತ್ತಿದೆ. ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಡಾಕ್ಟರ್ ಶುಭಂ ಖೈರ್ನರ್ ನಾಸಿಕ್ನಲ್ಲಿ ಅರೆಸ್ಟ್ ಆಗಿದ್ದಾನೆ.
ಪ್ರಶ್ನೆ ಪತ್ರಿಕೆ ಮುದ್ರಣ ಆಗಿರುವ ನಾಸಿಕ್ನ ಮುದ್ರಣಾಲಯದಿಂದಲೇ ಲೀಕ್ ಮಾಡಿದ್ದ ಈ ಶುಭಂ ಖೈರ್ನಾರ್. ನೀಟ್ ಪರೀಕ್ಷೆ ಸಂಬಂಧ ರಾಜಕೀಯ ಜಟಾಪಟಿಯೂ ಜೋರಾಗಿದೆ. ಕೇಂದ್ರದಲ್ಲಿ ಸಚಿವರಾಗಿರುವ ಕಾರಣಕ್ಕೆ ಕುಮಾರಸ್ವಾಮಿ ಕೂಡ ಸಮರ್ಥನೆ ಮಾಡಿಕೊಳ್ತಾರೆ. ಬೇರೆ ಎಲ್ಲೂ ಆಗಿಲ್ವಾ, ಕರ್ನಾಟಕದಲ್ಲೇ ಆಗಿಲ್ವಾ ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಏನು ಮಾಡೋದು ನಡೀತೈತೆ ರೀ, ಎಷ್ಟು ಸೋರಿಕೆ ಆದರೆ ಏನು, ಲೆಕ್ಕಿಲ್ಲ ಬುಕ್ಕಿಲ್ಲ. ಕೇಂದ್ರ ಸರ್ಕಾರ ಕೇಳೋರು ಯಾರು? ಕೇಂದ್ರ ಸರ್ಕಾರ ಏನು ಮಾಡಿದ್ರು ಕೂಡ ಈ ದೇಶದಲ್ಲಿ ಕಳೆದ 12 ವರ್ಷದಿಂದ ಯಾವ ವಿಚಾರಗಳನ್ನ ಕೇಳ್ಬೋದು? ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ, ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು KPSC ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ KPSC ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರ ಏನು ರಚನೆ ಮಾಡಿದರು ಅಲ್ಲಿಂದ ಪ್ರಾರಂಭ ಆಯಿತು. ಏನೊಂದು ಹೊರಗಡೆ ಲೀಕ್ ಆಗಿದೆ ಅದು ಇವತ್ತು ಚರ್ಚೆಗೇನು ಪ್ರಾರಂಭ ಆಗಿದೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡೋ ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸ್ಲಿಕ್ಕಾಗೋದಿಲ್ಲ. ಇನ್ನು ನೀಟ್ ಪರೀಕ್ಷೆ ರದ್ದು ಮಾಡಿದ ಕ್ರಮ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವುದನ್ನು ಖಂಡಿಸಿ ದೇಶವ್ಯಾಪಿ ಕಾಂಗ್ರೆಸ್ ಪ್ರತಿಭಟಿಸಿದೆ. ದೆಹಲಿಯಲ್ಲಿ ಉಗ್ರ ಸ್ವರೂಪದ ಹೋರಾಟ ನಡೆದಿದ್ದು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೋದಿ ಸಾಗುವ ಮಾರ್ಗದಲ್ಲಿ ಜಿಲೆಟಿನ್ ಬಾಕ್ಸ್ ಪತ್ತೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಆರಂಭಿಕ ತನಿಖೆಯಲ್ಲಿ ಯಾರೋ ಜಿಲೆಟಿನ್ ಕಡ್ಡಿಗಳನ್ನ ಬೀಳಿಸ್ಕೊಂಡು ಹೋಗಿರಬಹುದು ಅಂತ ಅನ್ಕೊಂಡಿದ್ರು. ಆದರೆ ಬಾಕ್ಸ್ ಓಪನ್ ಮಾಡಿದಾಗಲೇ ಗೊತ್ತಾಗಿದ್ದು ಇದು ಅಕಸ್ಮಾತ್ ಅಲ್ಲ, ಅಕ್ಷರಶಃ ಸ್ಫೋಟದ ಪ್ರೀ ಪ್ಲಾನ್ ಅಂತ. ಮೋದಿ ಬರೋ ಟೈಮ್ಗೆ ಬ್ಲಾಸ್ಟ್ ಆಗೋ ರೀತಿ ಸ್ಕೆಚ್ ಹಾಕಲಾಗಿತ್ತು ಅನ್ನೋದು ಈಗ ಬಯಲಾಗಿದೆ. ಆರ್ಟ್ ಆಫ್ ಲಿವಿಂಗ್ ಬಳಿ ಸಿಕ್ಕಿದ್ದ ಸ್ಫೋಟಕ ವಸ್ತುಗಳ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ತನಿಖೆ ಆಳವಾದಷ್ಟು ಒಂದೊಂದೇ ಸತ್ಯಾಂಶ ಬಿಚ್ಚಿಕೊಳ್ತಿವೆ. ಪ್ರಧಾನಿ ಮೋದಿ ಆರ್ಟ್ ಆಫ್ ಲಿವಿಂಗ್ ಹೋಗೋ ಮುನ್ನವೇ ಬ್ಲಾಸ್ಟ್ ಮಾಡೋಕೆ ಎಲ್ಲಾ ಸ್ಕೆಚ್ ರೆಡಿಯಾಗಿತ್ತು ಅನ್ನೋ ಸ್ಫೋಟಕ ವಿಷಯ ಈಗ ಹೊರಬಿದ್ದಿದೆ. ಬಾಕ್ಸ್ ಪತ್ತೆಯಾದ್ಮೇಲೆ ಬರೀ ಜೆಲಟಿನ್ ಕಡ್ಡಿಗಳು, ಕರ್ಪೂರದಂತಹ ವಸ್ತುಗಳು ಮಾತ್ರ ಆಗಿತ್ತು ಅಂತಲೇ ಅಂದುಕೊಳ್ಳಲಾಗಿತ್ತು. ಆದರೆ ಬಾಕ್ಸ್ ಓಪನ್ ಮಾಡಿ ಪರಿಶೀಲನೆ ಮಾಡಿದಾಗಲೇ ಅಸಲಿ ವಿಷಯ ಬಯಲಾಗಿರೋದು. ಜೆಲಟಿನ್ ಕಡ್ಡಿ ಪತ್ತೆ ಕೇಸ್ಗೆ ಟ್ವಿಸ್ಟ್. ಟೈಮರ್ ಗಿಟ್ಟು ಬ್ಲಾಸ್ಟ್ಗೆ ನಡೆದಿದ್ದ ಸಂಚು. ಕಳೆದ 2 ದಿನದ ಹಿಂದೆ ಕೆಲ ಜೆಲಟಿನ್ ಕಡ್ಡಿಗಳು ಮಾತ್ರ ಪತ್ತೆಯಾಗಿತ್ತು ಅಂತ ಹೇಳಲಾಗ್ತಿತ್ತು. ಆದರೆ ಅಸಲಿಗೆ ಬಾಕ್ಸ್ನಲ್ಲಿದ್ದ ವಸ್ತುಗಳನ್ನ ನೋಡಿ ಎಕ್ಸ್ಪರ್ಟ್ಗಳೇ ಶಾಕ್ಗೊಳಗಾಗಿದ್ದಾರೆ. ಜೆಲಟಿನ್ ಸಿಕ್ಕ ಬಾಕ್ಸ್ನಲ್ಲೇ ಸ್ಫೋಟಕ್ಕೆ ಬೇಕಾದ ಎಲ್ಲಾ ವಸ್ತುಗಳು ಇತ್ತು ಎನ್ನಲಾಗ್ತಿದೆ. ಜೆಲಟಿನ್ ಕಡ್ಡಿಗಿದ್ದ ಬಾಕ್ಸ್ನಲ್ಲಿ ಬ್ಲಾಸ್ಟ್ಗೆ ಬೇಕಾದ ಸರ್ಕ್ಯೂಟ್ ಪತ್ತೆಯಾಗಿದೆ. ಸರ್ಕ್ಯೂಟ್ನಲ್ಲಿ ಅಗರಬತ್ತಿ, ಬೆಂಕಿ ಕಡ್ಡಿ, ಕರ್ಪೂರ, ಬ್ಯಾಟರಿ ಶೆಲ್ಸ್, ಬಜರ್, ಪವರ್ ಸ್ವಿಚ್, ಸೆನ್ಸರ್, ಟೈಮರ್ ಅಂಡ್ ಡೇಟ್ ಫಿಕ್ಸ್ ಮಾಡಲು ಸಿದ್ಧತೆ ನಡೆಸಿದ್ದರು ಎನ್ನಲಾಗ್ತಿದೆ. ಡಿಟೋನೇಟರ್ ಗಿಟ್ಟು ಟೈಮ್ ಫಿಕ್ಸ್ ಮಾಡಿದ್ರೆ ಈ ಸ್ಫೋಟಕ ಬ್ಲಾಸ್ಟ್ ಆಗ್ತಿತ್ತು ಎನ್ನಲಾಗ್ತಿದೆ. ಆದರೆ ಇದೆಲ್ಲವನ್ನು ಫಿಕ್ಸ್ ಮಾಡಿದ್ದ ದುಷ್ಕರ್ಮಿಗಳು ನೀಟಾಗಿ ಎಕ್ಸ್ಪೋರ್ ಮಾಡೋದ್ರಲ್ಲಿ ಎಡವಿರೋದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಸದ್ಯ ಪತ್ತೆಯಾಗಿರುವ ಸ್ಫೋಟಕ ವಸ್ತುಗಳ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅಂದ ಹಾಗೆ ಈ ಜೆಲಟಿನ್ ಕಡ್ಡಿಗಳನ್ನ 3 ವರ್ಷದ ಹಿಂದೆಯೇ ತಯಾರಿಸಲಾಗಿತ್ತಂತೆ. ಸದ್ಯ ಬೆಂಗಳೂರು ದಕ್ಷಿಣ ಜಿಲ್ಲಾ ಎಸ್ಪಿ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ 4 ತಂಡಗಳು ಕಾರ್ಯಾಚರಣೆ ನಡೆಸುತ್ತಿವೆ. ಸುಧಾರಿತ ಸ್ಫೋಟಕ ಸಾಧನಕ್ಕೆ ಸಂಬಂಧಿಸಿದಂತೆ 1 ತಂಡ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡುತ್ತಿದೆ. ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಮತ್ತೊಂದು ತಂಡ ಮಾಹಿತಿ ಕಲೆ ಹಾಕುತ್ತಿದೆ. ಇತ್ತ ಎನ್ಐಎ ಮತ್ತು ಎನ್ಎಸ್ಜಿ ಕಮಾಂಡೋ ಟೀಮ್ ಬೆಂಗಳೂರಿನಲ್ಲೇ ಠಿಕಾಣಿ ಹೂಡಿದೆ. ಇಂದು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ರನ್ನ ಭೇಟಿ ಮಾಡಿ ಎನ್ಎಸ್ಜಿ ಪಡೆ ಚರ್ಚೆ ನಡೆಸಿದೆ. ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತ ಹೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ ಎನ್ಐಎನವರು ಕೂಡ ನಾವು ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳು.
ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ. ಪ್ರಧಾನಿ ಮೋದಿ ಆಗಮನದ ವೇಳೆಯೇ ಭದ್ರತಾ ಲೋಪವಾಗಿದೆ ಎಂದು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಂದಾಗ ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕಾಗಿತ್ತು ಅಥವಾ ಸುರಕ್ಷತೆಗೆ ಆದ್ಯತೆ ಯಾವ ರೀತಿ ಕೊಡಬೇಕಾಗಿತ್ತು ಅದೆಲ್ಲ ಒಂದು ಕಡೆ ಕೊಡೋದ್ರಲ್ಲಿ ವಿಫಲವಾಗಿರುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥದ್ದು ಈ ಒಂದು ಘಟನೆಯಿಂದ ವ್ಯಕ್ತವಾಗ್ತಿದೆ. ಗೃಹ ಇಲಾಖೆಯ ಜವಾಬ್ದಾರಿ, ಅದಕ್ಕೆ ಸಾಕಷ್ಟು SOPಗಳಿದ್ದಾವೆ. ಪ್ರಧಾನಮಂತ್ರಿ ಬಂದಾಗ ಸುರಕ್ಷತಾ ಕ್ರಮಗಳು ಏನೇನು ಮಾಡಬೇಕನ್ನುವಂಥದ್ದು ಒಂದು SOP ಇದೆ. ಆ SOPಯನ್ನು ಮಾಡಲು ವಿಫಲವಾಗಿದೆ ಅಂತ ಭಾಳ ಸ್ಪಷ್ಟ ಆಗ್ತದೆ. ಇನ್ನು ಈಗಾಗಲೇ ಕೋರಮಂಗಲ ಠಾಣೆಯಲ್ಲಿ ಬಂಧಿತ ಲೋಹಿತ್ನನ್ನ ವಿಚಾರಣೆ ಮಾಡಲಾಗ್ತಿದೆ. ಆರೋಪಿಯನ್ನ ಪೊಲೀಸರು 10 ದಿನದ ಕಸ್ಟಡಿಗೆ ಪಡೆದಿದ್ದಾರೆ. ಈ ಮಧ್ಯೆ ಸ್ಟೇಟ್ ಇಂಟೆಲಿಜೆನ್ಸ್, ISD, CCB ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ದಾರೆ. ಆರೋಪಿ ಲೋಹಿತ್ ಬಳಿ ಬರೋಬ್ಬರಿ 20 ಪುಟಗಳ ಹೇಳಿಕೆ ದಾಖಲಿಸಿದ್ದಾರೆ. ಒಟ್ನಲ್ಲಿ ಬಾಕ್ಸ್ ಒಳಗಿನ ಸೀಕ್ರೆಟ್ ಈಗ ರಿವೀಲ್ ಆಗಿದ್ದು PM ಬರ್ತಿದ್ದ ವೇಳೆ ನಡೆಯಬೇಕಾಗಿದ್ದ ದೊಡ್ಡ ಅನಾಹುತವೇ ತಪ್ಪಿದಂತಾಗಿದೆ. ಆದರೆ ಇದುವರೆಗೂ ಆಗಂತುಕ ಯಾರು ಅನ್ನೋ ಸುಳಿವು ಮಾತ್ರ ಇನ್ನೂ ಸಿಕ್ಕಿಲ್ಲ. ಈ ಬಗ್ಗೆ ಮಾಹಿತಿ ಸಿಕ್ಕ ನಂತರವಷ್ಟೇ ಶಂಕಿತರ ಟಾರ್ಗೆಟ್ ಏನು ಅನ್ನೋದು ಬೆಳಕಿಗೆ ಬರಲಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕೊಪ್ಪಳದ ಅಂಜನಾದ್ರಿ ಆಂಜನೇಯ ದೇಗುಲ ಮತ್ತೆ ಸುದ್ದಿಯಲ್ಲಿದೆ. ಯಾಕಂದ್ರೆ ದೇವರಿಗೆ ರೆಡ್ಡಿ ಆಪ್ತ ಕೊಟ್ಟ ಬಂಗಾರದ ಕಾಣಿಕೆಯಿಂದ ಬಂಗಾರದ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದು ಡಿಸಿ ಮತ್ತೊಮ್ಮೆ ಪ್ರಭಾವಳಿ ಮತ್ತು ಗದೆಯ ತೂಕ ಮತ್ತು ಗುಣಮಟ್ಟದ ಪರೀಕ್ಷೆಗೆ ಮುಂದಾಗಿದ್ದಾರೆ. ಅಂಜನಾದ್ರಿಯ ಆಂಜನೇಯನಿಗೆ ನೀಡಿದ್ದ 2.5 ಕೋಟಿ ಚಿನ್ನ ಲೇಪಿತವೋ ಅನ್ನೋ ಗುಲ್ಲೆದ್ದಿದೆ. ರೆಡ್ಡಿ ಆಪ್ತ ನೀಡಿದ ಪ್ರಭಾವಳಿ ಹಾಗೂ ಬಂಗಾರದ ಗದೆ ಸುತ್ತ ಚಿನ್ನದ ಲೇಪನದ ಆರೋಪ ಸುತ್ತಕೊಂಡಿದೆ. 2.5 ಕೋಟಿ ಚಿನ್ನದ ಆಭರಣ ಸುತ್ತ 10 ಅನುಮಾನ ಹುಟ್ಕೊಂಡಿದೆ. ಇದೀಗ ತಜ್ಞರಿಂದ ಗುಣಮಟ್ಟದ ಪರೀಕ್ಷೆ ನಡೆಸಲು ಜಿಲ್ಲಾಡಳಿತ ತಯಾರಿ ನಡೆಸಿದೆ. 2.5 ಕೋಟಿ ಲೆಕ್ಕ 28 ಗ್ರಾಂ ಬಂಗಾರದ ರಹಸ್ಯ. ರೆಡ್ಡಿ ಆಪ್ತ ನೀಡಿದ ಪ್ರಭಾವಳಿ ಗದೆ ಸುತ್ತ ವಿವಾದ. ಅಂಜನಾದ್ರಿ ಆಂಜನೇಯನ ಜನ್ಮಸ್ಥಳ. ಲಕ್ಷಾಂತರ ಭಕ್ತರು ಭೇಟಿ ನೀಡೋ ದೇಗುಲದ ಅಂಗಳದಲ್ಲಿ ಈಗ ವಿವಾದದ ಅಲೆ ಎದ್ದಿದೆ. ಶಾಸಕ ಜನಾರ್ದನ್ ರೆಡ್ಡಿ ಆಪ್ತ ಮಹೇಶ್ ರೆಡ್ಡಿ ಆಂಜನೇಯನಿಗೆ ಅರ್ಪಿಸಿದ 1.40 ಕೆಜಿ ಬಂಗಾರದ ಪ್ರಭಾವಳಿ, ಗದೆ ಹಾಗೂ ಚಕ್ರದ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಚಿನ್ನದ ಆಭರಣವನ್ನ ಜಿಲ್ಲಾಡಳಿತ ಪರೀಕ್ಷೆ ಮಾಡಿದಾಗ ಕೇವಲ 28.8 ಗ್ರಾಂ ಚಿನ್ನ ಇದೆ ಅಂತ ಹೇಳಿದೆ. ಆದರೆ ಚಿನ್ನದ ಆಭರಣ ದಾನ ಕೊಟ್ಟ ಉದ್ಯಮಿ ಮಹೇಶ್ ರೆಡ್ಡಿ ಮಾತ್ರ ನಾವು ಕೊಟ್ಟಿರೋದು ಚಿನ್ನಾನೇ ಅಂತ ಬಿಲ್ ಕೂಡ ಬಿಡುಗಡೆ ಮಾಡಿದ್ರು. ಸದ್ಯ ವಿವಾದ ಹೆಚ್ಚಾಗ್ತಿದ್ದಂತೆ ಆಭರಣವನ್ನ ಮತ್ತೊಮ್ಮೆ ಪರಿಶೀಲನೆ ನಡೆಸಲು ಜಿಲ್ಲಾಧಿಕಾರಿಗಳು ಮುಂದಾಗಿದ್ದಾರೆ. ಬೇರೆ ಎಕ್ಸ್ಪರ್ಟ್ಗಳಿಂದ ಆಭರಣ ಚೆಕ್ ಮಾಡಿಸಿ ನಂತರ ಖಜಾನೆಗೆ ಕಳಿಸ್ತೀವಿ ಎಂದಿದ್ದಾರೆ. ಈಗ ನಮ್ಮ ಲೋಕಲ್ ಇದ್ದ ಎಕ್ಸ್ಪರ್ಟೈಸ್ ಪ್ರಕಾರ ನಾವು ಮಾಡಿದ್ದೀವಿ. ನಮ್ಮ ರಾಜ್ಯದಲ್ಲಿ ಬೇರೆ ಕಡೆನೂ ಎಕ್ಸ್ಪರ್ಟೈಸ್ ಇದೆ. ಇದಲ್ಲದೆ ಹರಿಯಾಣದಲ್ಲಿದೆ ಅಂತೆ. ಓಕೆ, ಇವನ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವನ್ ನಟ್ಟಿ ಗೋಲ್ಡ್ ಮೈನ್ ಅವರು ಹರಿಯಾಣ ಕಳಿಸ್ತಾರಂತೆ ಗೋಲ್ಡ್ ಬಾರ್ ಚೆಕ್ ಮಾಡೋದಕ್ಕೆ. ಸೊ ವಿ ಡೋಂಟ್ ಹ್ಯಾವ್ ಎಕ್ಸ್ಪರ್ಟೈಸ್. ಪರಿಶೀಲನೆ ಮಾಡ್ತಾರೆ. ಪಾಪ ಅವ್ರು ಬಿಲ್ ಕೊಟ್ಟಿದ್ದಾರೆ, ನಿನ್ನೆ ಪರಿಶೀಲನೆ ಮಾಡಿಸ್ತಾರೆ. ಪರಿಶೀಲನೆ ಮಾಡಿ ಖಜಾನೆ ಕೊಡ್ತೀವಿ. ಅಲ್ಲಿ ತನಕ ಅಲ್ಲಿ CCTV. ಈ ಮಧ್ಯೆ ಸಂಸದ ರಾಜಶೇಖರ್ ಹಿಟ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆಂಜನೇಯ ಸ್ವಾಮಿಗೆ ನೀಡಿರುವ ಆಭರಣದ ಬಗ್ಗೆ ಜಿಲ್ಲಾಡಳಿತ ಪರಿಶೀಲಿಸುತ್ತಿದೆ. ಆದರೆ ಬಿಜೆಪಿಯವರು ದೇವರ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಾರೆ ಎಂದು ತಿರುಗೇಟು ನೀಡಿದ್ದಾರೆ. ಅವರು ಆಂಜನೇಯ ಸ್ವಾಮಿ ಕೊಟ್ಟಾರ, ಜಿಲ್ಲಾಡಳಿತ ಅಂತ ತಗೊಂಡಾರ. ಜಿಲ್ಲಾಡಳಿತ ಸ್ಪಷ್ಟನೆ ಕೊಡ್ತಾರ. ಅವ್ರು ಕೊಟ್ಟದ್ದು ಕರೆಕ್ಟ್ ಐತೋ, ನಕಲಿ ಐತೋ, ಎಷ್ಟು % ಗೋಲ್ಡ್ ಐತೋ, ತಾಮ್ರ ಎಷ್ಟೈತೋ. ಈಗ ಕೆಲವಿಷ್ಟನ್ನ ನಾವು ಅದನ್ನೇ ಹೇಳ್ತಾ ಇರೋದು. BJP ಅವರು ಧಾರ್ಮಿಕ ಸ್ಥಳವನ್ನು ಪ್ರಚಾರಕ್ಕೆ ಬಳಸ್ಕೊಂತಾರ. ಅದು ಬಳಸೋಂಥ ಕೆಲಸ ಮಾಡಬಾರ್ದು. ಅದು ಕೊಡೋದು ಇವತ್ತು ಭಾಳಷ್ಟು ಜನ ದಾನ ಕೊಡ್ತಾರೆ. ಭಾಳಷ್ಟು ಜನ ಎಲ್ಲ ದೇವಸ್ಥಾನ, ಗುಲ್ಗಾಮ್ ದೇವಸ್ಥಾನ ಕೊಡ್ತಾರೆ, ಅಂಜನಾದ್ರಿ ಕೊಡ್ತಾರೆ, ಭಾಳಷ್ಟು ಜನ ದಾನ ಕೊಡ್ತಾರೆ. ಯಾರು ಬಂದು ಅದನ್ನು ಪ್ರಚಾರ ಮಾಡ್ಕೊಂತಾರೆ? ಒಟ್ನಲ್ಲಿ 2.5 ಕೋಟಿ ಚಿನ್ನದ ಸುತ್ತ 10 ಅನುಮಾನ ಹುಟ್ಕೊಂಡಿದೆ. ಈ ವಿವಾದ ಇನ್ಯಾವ ಹಂತ ತಲುಪುತ್ತೋ ಅಂತ ಕುತೂಹಲ ಹೆಚ್ಚಿಸಿದ್ದು ತಜ್ಞರ ವರದಿಯಿಂದಲೇ ಸತ್ಯಾಸತ್ಯತೆ ಹೊರಬೀಳಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ರಾಜ್ಯದಲ್ಲಿ ಬಿಸಿಲಿನ ಜೊತೆ ಮಳೆ ಅಬ್ಬರಿಸ್ತಾ ಇದೆ.
ಮುಂಗಾರು ಪೂರ್ವ ಮಳೆಯಿಂದ ಹಲವೆಡೆ ಅವಾಂತರಗಳೇ ನಡೆದಿದೆ. ಯಾದಗಿರಿಯಲ್ಲಿ ಗೋಡೆ ಕುಸಿದು ಬಾಲಕಿ ಮೃತಪಟ್ಟರೆ, ಚಿಕ್ಕಮಗಳೂರು, ಧಾರವಾಡದಲ್ಲಿ ಮರಗಳು ಧರೆಗುರುಳಿವೆ. ಅದೇನೋ ಗೊತ್ತಿಲ್ಲ, ಈ ಬಾರಿ ಬಿಸಿಲಿನ ಜೊತೆ ಮಳೆಯೂ ಅಬ್ಬರಿಸ್ತಾ ಇದೆ. ಬೆಳಿಗ್ಗೆಯೆಲ್ಲ ಸೂರ್ಯನ ಪ್ರತಾಪ ಇದ್ರೆ ಸಂಜೆ ಆಗ್ತಾ ಇದ್ದಂತೆ ವರುಣದೇವ ರೌದ್ರಾವತಾರ ತೋರಿಸ್ತಾ ಇದ್ದಾನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು, ಕೆಲವೆಡೆ ಬೆಳೆ ನಾಶವಾದ್ರೆ ಇನ್ನು ಕೆಲವೆಡೆ ಜನರ ಜೀವವನ್ನೇ ಬಲಿ ಪಡೆದಿದೆ. ಮಳೆಗೆ ಕುಸಿದ ಮನೆಗೋಡೆ, 7 ವರ್ಷದ ಬಾಲಕಿ ಸಾವು. ಯಾದಗಿರಿಯಲ್ಲಿ ವರುಣನ ಅಬ್ಬರಕ್ಕೆ ಮನೆಯ ಗೋಡೆ ಕುಸಿದಿದೆ. ಗೋಡೆ ಕುಸಿದ ಪರಿಣಾಮ ಮನೆಯಲ್ಲಿ ಮಲಗಿದ್ದ 8 ವರ್ಷದ ಅಕ್ಷತಾ ಕೊಪ್ಪರ ಎಂಬ ಬಾಲಕಿ ಸಾವನ್ನಪ್ಪಿದ್ದಾಳೆ. ವಡಗೇರ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹಾಗೆ ಮನೆಯಲ್ಲಿದ್ದ ಸಂಗೀತ ಹಾಗೂ ಭೂಮಿಕಾ ಅನ್ನೋರಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹರ್ಷಲ್ ಹಾಗೂ ಎಸ್ಪಿ ಪೃಥ್ವಿಕ್ ಶಂಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ದಾವಣಗೆರೆಯಲ್ಲೂ ಮಳೆರಾಯ ಅಬ್ಬರಿಸಿದ್ದು ರೈತರು ಕಣ್ಣೀರು ಹಾಕುವಂತೆ ಮಾಡಿದೆ. ಕೆರೆಯಾಗಳ ಹಳ್ಳಿಯಲ್ಲಿ ಸುರಿದ ಮಳೆಗೆ ಹಾಲೇಶಪ್ಪ ಅನ್ನೋರಿಗೆ ಸೇರಿದ ಬಾಳೆ ತೋಟ ಸಂಪೂರ್ಣ ನಾಶವಾಗಿದೆ. 100ಕ್ಕೂ ಅಧಿಕ ಬಾಳೆ ಗಿಡಗಳು ನೆಲಸಮವಾಗಿದೆ. ಸ್ಥಳಕ್ಕೆ ಶಾಸಕ ಬಸವಂತಪ್ಪ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ರೈತನಿಗೆ ತಕ್ಷಣ ಪರಿಹಾರ ನೀಡುವಂತೆ ಸೂಚಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಳೆರಾಯ ಅವಾಂತರ ಸೃಷ್ಟಿಸಿದ್ದಾನೆ. ಕಳಸ ಹಾಗೂ ಕೊಪ್ಪ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದ್ದು ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಬಿರುಗಾಳಿ ಜೊತೆ ಮಳೆ ಆರ್ಭಟಕ್ಕೆ ಕಳಸದ ಲಕ್ಷ್ಮಕ್ಕಿ ಹಿನಾರಿ ಗ್ರಾಮದಲ್ಲಿ ಮನೆಯ ಮೇಲೆ ಮರ ಬಿದ್ದಿದೆ. ಈ ವೇಳೆ ಮನೆಯ ಮೇಲ್ಛಾವಣಿಗೆ ಹಾನಿಯಾಗಿದೆ. ಇನ್ನು ಕೊಪ್ಪ ತಾಲೂಕಿನ ಬಾರ್ಗಲ್ ಗ್ರಾಮದಲ್ಲಿ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದ್ದು ಕೆಲಕಾಲ ಕೊಪ್ಪ ಬಾರ್ಗಲ್ ಸಂಚಾರ ಬಂದಾಗಿತ್ತು. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಮಳೆ ಅಬ್ಬರಿಸಿದೆ. ಗೌಡನಹಳ್ಳಿ ಬಳಿ ಬಿರುಗಾಳಿ ಮಳೆಗೆ ವಿದ್ಯುತ್ ಕಂಬಗಳ ನಡುವೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಈ ವೇಳೆ ರಸ್ತೆಯಲ್ಲಿ ಬರ್ತಾ ಇದ್ದ ವಾಹನ ಸವಾರರು ಬಚಾವಾಗಿದ್ದಾರೆ. ಧಾರವಾಡದಲ್ಲೂ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಉಪ್ಪಿನ ಬೆಟಗೇರಿ ರಸ್ತೆಯಲ್ಲಿ ಮರವೊಂದು ಧರೆಗುರುಳಿದೆ. ಈ ವೇಳೆ ಕೆಲಕಾಲ ಸಂಚಾರ ಬಂದಾಗಿತ್ತು. ಅರಣ್ಯ ಸಿಬ್ಬಂದಿ ಮರ ತೆರವುಗೊಳಿಸಿದ ನಂತರ ಸಂಚಾರ ಸುಗಮವಾಯಿತು. ಇತ್ತ ಧಾರವಾಡ ನಗರದಲ್ಲಿ ಅರ್ಧ ಗಂಟೆ ಮಳೆ ಸುರಿದಿದ್ದು ಸಿಟಿ ಕೂಲ್ ಆಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ರಾಜ್ಯ ಹೆದ್ದಾರಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಹೆದ್ದಾರಿಯಲ್ಲಿ 14ಕ್ಕೂ ಅಧಿಕ ಮರಗಳು ಹಾಗೂ ವಿದ್ಯುತ್ ಕಂಬ ನೆಲಕಚ್ಚಿವೆ. ಹೆದ್ದಾರಿಯ ಸಂಪೂರ್ಣ ಸಂಚಾರ ಸ್ಥಗಿತವಾಗಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕೂಡಲೇ ಮರಗಳ ತೆರವು ಕಾರ್ಯ ಕೈಗೊಂಡರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.